ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರಾಗಿ. ಈಗ ಟೈಮ್ ಬಂದು 7:30 ಫ್ರೆಂಡ್ಸ್. ಬೆಳಗಿನ ಜಾವನೇ ಎದ್ದು ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ನೆನ್ನೆ ಪೂಜೆ ಆಗಲಿಲ್ವಲ್ಲ ಫ್ರೆಂಡ್ಸ್, ದರ್ಶನನೇ ಮಾಡಲಿಲ್ಲ ಸರಿಯಾಗಿ. ಅದಕ್ಕೆ ಮತ್ತೆ ಒಂದು ಸಲ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಇವತ್ತು ಸ್ಪೆಷಲ್ ಏನಂದರೆ ಫ್ರೆಂಡ್ಸ್, ಟಡನ್ ಇಲ್ಲಿ ಫ್ರೆಂಡ್ಸ್, ಲೈಫಲ್ಲಿ ಫಸ್ಟ್ ಟೈಮ್ ಶಿವ 2 ಮೊಳ ಮಲ್ಲಿಗೆ ಅವತ್ತು ಕೊಟ್ಟೈತೆ ಮುಡ್ಕೊಂಡು ದೇವಸ್ಥಾನಕ್ಕೆ ಬಾ ಅಂತ ಅಂದ್ಬಿಟ್ಟು. ಆವಾಗಲೇ ನನಗೆ ಗೊತ್ತಾಯಿತು ಮಲ್ಲಿಗೆ ರೇಟ್ ಕಮ್ಮಿ ಐತೆ ಅಂದ್ಬಿಟ್ಟು. ಇವತ್ತು ಅದು ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬರೋಣ. ಗರ್ಕೆ ಕಿತ್ಕೋಬೇಕು ನಾವೀಗ. ಗರ್ಕೆ ಇಲ್ಲೇ ಸಿಗೋದು ಫ್ರೆಂಡ್ಸ್. ಗರ್ಕೆ ಆಗಲೇ ಕಿತ್ಕೊಂಡು ಬಾ, ಮನೇಲಿ ತೊಳೆದು ಎತ್ಕೊಳ್ಳೋಣ ಅಂತ ಅಂದೆ. ಪ್ರೋಕ್ಷಣೆ ಮಾಡ್ಕೋತಾರೆ ಬಿಡು ಅಂತಿದ್ದೆ. ಇವು ನಮ್ಮ ಮರಿ ನೋಡ್ಕೊಳ್ಳೋ ಅಂದರೆ ಇಲ್ಲ ಹಸು ನೋಡ್ಕೊಳಕ್ಕೆ ಬರ್ತಾವನೆ. 21 ಗರ್ಕೆ ಪೇ ನಮ್ಮ ಇಷ್ಟಾರ್ಥ ಸಿದ್ಧಿರಸ್ತು. ಇದರಲ್ಲಿಡು, ತೊಳ್ಕೊತಾರೆ ತಾನೆ ಫ್ರೆಂಡ್ಸ್ ಪೂಜಾರಿ ಅರ್ಚಕರು. 2 2 4 4 2 6. ಕೆಂಪು ಹೂವು ಗಣಪತಿಗೆ ತುಂಬ ಶ್ರೇಷ್ಠ ಫ್ರೆಂಡ್ಸ್. ನೀವೇನಾದರೂ ಗಣಪತಿ ಪೂಜೆ ಮಾಡಿಸ್ತಾರೆ ಕೆಂಪು ಹೂವು ತಗೊಳ್ರಿ. 17 ಆಯ್ತಾ? ಇನ್ನು ಮಿಕ್ಕಿದ್ದು ಗಣಪತಿ ಬಂದು ಕಿತ್ಕೊಂಡು ಹೋಗ್ತಾರ. ಯಾವ ಜಾಗ ಆದರೆ ಏನು ಫ್ರೆಂಡ್ಸ್, ಎಲ್ಲ ದೇವರದ್ದೇ ಅಲ್ಲ, ಎಲ್ಲ ಸೃಷ್ಟಿ ಮಾಡಿರೋದು ದೇವರೇ. ಹಾಗಾಗಿ ನಾವಿಲ್ಲೇ ನನ್ನ ಪೂಜೆಗೆಲ್ಲ ಗರ್ಕೆ ಇಲ್ಲೇ ಕಿತ್ಕೊಳ್ತೀನಿ ಫ್ರೆಂಡ್ಸ್. ಸ್ಮಶಾನ ಅಂತ ಇಲ್ಲಿ ದೇವರು ಶಿವನೇ ಇರ್ತಾರೆ. ಅವ್ರ ಮಗಗೆ ಗರ್ಕೆ ಕಿತ್ಕೋದ್ರೆ ಏನು ತಪ್ಪಿಲ್ಲ ಇಲ್ಲಿಂದ ಅಂತ. ಅಲ್ಲಿ ಫ್ರೆಂಡ್ಸ್ ಗಣಪತಿ ದೇವಸ್ಥಾನ ಕೊಡ್ತಿ ಸರ್ಕಲಲ್ಲಿ ತೆಗ್ದೈತೆ ದೇವಸ್ಥಾನ. ನಮ್ಮ ಅದೃಷ್ಟ ಕಾಪಾಡಪ್ಪ ವಿನಾಯಕ. ಪೂಜೆ ಈಗ ತಾನೇ ಆಗೈತಪ್ಪಿ, ಬರ್ತಾರಂತೆ ಫ್ರೆಂಡ್ಸ್. ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿ ಹೋಗೋಣಪ್ಪಿ. ಹಾಂ, 2ನೇ ಸಲ ಗಣಪತಿಗೆ ಹೇಳ್ತಾ ಇದೆಯಾ, 2 ಸಲ ಪೂಜೆ ಮಾಡಿಸ್ತಾ ಇದ್ದೀವಿ ಅಂದ್ಬಿಟ್ಟು ಖುಷಿ ಆಗ್ತದೆ ದೇವಸ್ಥಾನಕ್ಕೆ ಬಂದರೆ. ನಾನು ಇಲ್ಲೇ ಕುತ್ಕೊಂಡಿದ್ಬಿಡ್ತೀನಿ ಹೋಗಪ್ಪಿ ಮೆಟ್ಲ ಮೇಲೆ. ಇಲ್ಲೇ ನೆಮ್ಮದಿ ಆಗಿರ್ತದೆ ಫ್ರೆಂಡ್ಸ್. ಮನೆಗೆ ಹೋದ್ರೆ ಟೆನ್ಷನ್, ತಲೆನೋವು ಅದು ಇದು ಅಲ್ಲ. ದೇವಸ್ಥಾನಕ್ಕೆ ಬಂದ್ರೆ ನೆಮ್ಮದಿ. Who stopped you? ಪೂಜೆ ಎಲ್ಲ ಸಖತ್ತಾಗಾಯ್ತು ಫ್ರೆಂಡ್ಸ್. ಇಲ್ಲಿ ಹಾಲು ತಗೋತಾ ಇದ್ದೀವಿ. ತಲೆ ನೋವು ಹಿಡ್ಕೊಂತು, ಮಲ್ಲಿಗೆ ಹೊಸ ಮಲ್ಲಿಗೂ ತಲೆ ಸ್ನಾನ ಮಾಡಿರೋದಕ್ಕೂ. ಹೋಗಿ ಟೀ ಕಾಫಿ ಮಾಡ್ಕೊಂಡು ಕುಡ್ಬಿಟ್ಟು ಆಮೇಲೆ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು. ಅಪ್ಪೆ ಅಲ್ಲಿ ಹೂವು ಇಟ್ಟವ್ರೆ, ಶಾವಂತಿ. ಹಾಂ, ಬಿಡಿ ಹೂವು ತಗೊಬಂದ್ಬಿಡು. ನಾಳೆ ಗುರುವಾರ, ಶುಕ್ರವಾರ, ಶನಿವಾರ 3 ದಿನ ಪೂಜೆಗೆ ಬೇಕು. ನಾನು ಹೋಗೋನಿ ಫ್ರೆಂಡ್ಸ್. ನಾನು ಹತ್ರ ದೇವಸ್ಥಾನಗಳಿದ್ರೆ ಚಪ್ಪಲಿ ಹಾಕ್ಕೊಳ್ದಿರ ಬಂದ್ತೀನಿ ದೇವಸ್ಥಾನಗಳಿಗೆ. ಅದಕ್ಕೆ ಕಲ್ಲು ಮಣ್ಣು ಏನೋ ಚುಚ್ತೈತೆ ಅಂದ್ಬಿಟ್ಟು ರೇಟ್ ಜಾಸ್ತಿ ಹೇಳವ್ರೆ. ಕಂಜಿಸ್ಕೊಂಡ ಹಂಗೆ ಬತ್ತಾ ಐತೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಚೆಂಡು ಹೂವು ಬೇಡ. ಈಗ 1 ಕಪ್ ಕಾಫಿ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಟಿಫನ್ ಬರುವ. ಟಿಫನ್ ಏನು ಬೇಕು? ಬೆಳಗ್ಗೆ ಅಳಸಂದಿ ಕಾಳು ನೆನೆಸ್ತೆ ಫ್ರೆಂಡ್ಸ್. ಮನೆಯಲ್ಲಿ ಬೀನ್ಸ್ ಜಾಸ್ತಿ ಐತೆ ಅವತ್ತು ತಂದಿರೋದು. ಬೀನ್ಸು ಮತ್ತು ಅಳಸಂದಿ ಕಾಳು ಹಾಕ್ಬಿಟ್ಟು ಬಸ್ಸಾರೋ ಉಪ್ಸಾರೋ ಏನೋ ಒಂದು ಸಾರು ಮಾಡಿದ್ರೆ ಸೂಪರ್ ಆಗಿರ್ತೈತಲ್ಲ. ಅದಕ್ಕೆ ನಿನ್ಗೆ ಟೀ ಕಾಫಿ ಬೇಡವಾ? ಒಂಚೂರು ಅಂದ್ರೆ 1 ತೊಟ್ಟು ಹಿಂಗೆ ಬೆರಳಲ್ಲೇ 1 ತೊಟ್ಟು ಹಾಕೋಬರಲ್ಲ. ಆಯ್ತು. ಉಪ್ಪಿಟ್ಟು ತಿಂತೀಯಾ? ನಾನೇ ಮಾಡ್ಕೊಂಡು ತಿಂತೀನಿ ಫ್ರೆಂಡ್ಸ್. ಬೆಳಗ್ಗೆ ಮುದ್ದೆನೇ ಮಾಡ್ತೀನಿ ನಾವು, ಟಿಫನ್ ಏನು ಮಾಡಲ್ಲ. ಏಕಮಾರ್ತೊತ್ತು ಕೂಡ ಅಷ್ಟೇ ಫ್ರೆಂಡ್ಸ್. ಟಿಫನ್ ಮಾಡ್ಕೊಡೋಣ ನನ್ನ ಗಂಡನಿಗೆ. ಮಧ್ಯಾಹ್ನ ಬಿಸಿ ಬಿಸಿ ಮುದ್ದೆ ಸಾರು ಮಾಡ್ಕೊಡೋಣ ಅಂದ್ರೆ ಉಪ್ಪಿಟ್ಟು ಮಾತ್ರ ಹೋಗಲ್ಲ. ಹಾ, ಒಂದ್ ಸ್ವಲ್ಪ ಉಪ್ಪಿಟ್ಟು ತಿನ್ಕೋತೀಯಾ? ನನ್ಗೆ ಮಾಡೋ ಇಂಟ್ರೆಸ್ಟ್ ಹೋಯ್ತು. ಬೆಳಗ್ಗೆ ಬಿಸ್ಕೆಟ್ ತಿಂದಿದ್ದೆ ತಾನೆ. ಟಿಫನ್ಗೆ ಇನ್ನೂ ಟೈಮ್ ಐತೆ, ವೇಟ್ ಮಾಡು. ಅನ್ನ ನೋಡಿ ಎಷ್ಟು ದಿನ ಆಯ್ತು, 2 ಇಡ್ಲಿ ಗುಡ್ಸ್ಬಿಡ್ತದೆ. 9 ಗಂಟೆಗೆ ಹೊಟ್ಟೆ ಹಸ್ಕೊಬಿಡ್ತೈತಿ ಇವ್ನಿಗೆ. 9 ಗಂಟೆನೇ ಆಗಿಲ್ಲ, ಇನ್ನು 8:15. ಫ್ರೆಂಡ್ಸ್, ಇವತ್ತು ನಾನು ಗಂಡನ ಸ್ಟೈಲಲ್ಲಿ ಟೀ ಮಾಡ್ತೀನಿ. ಈಗ ತಾನೇ ಹೇಳ್ಕೊಡ್ತು. ಮೊದಲು ಹಾಲು ಸಕ್ಕರೆ ಚೆನ್ನಾಗಿ ಕುದಿಸ್ಬೇಕಂತೆ, ಆಮೇಲೆ ಟೀ ಪುಡಿ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಬಸ್ಕೋಬೇಕಂತೆ. ಆದ್ರೂ ಶಿವ ಮಾಡೋದು ಒಂಥರ ಚೆನ್ನಾಗಿರ್ತಿದೆ ಫ್ರೆಂಡ್ಸ್. ನಾನು ಇನ್ಮೇಲೆ ಈ ಥರ ಕಲ್ತ್ಕೋತೀನಿ. ಮೊದಲು ನಾನು ಹಾಲು ಟೀ ಪುಡಿ ಕುದಿಸ್ಬಿಟ್ಟು ಲಾಸ್ಟಲ್ಲಿ ಸಕ್ಕರೆ ಹಾಕಿ ಕುದಿಸ್ಕೊತಾ ಇದ್ದೆ. ನನ್ನ ಗಂಡ ಮಾಡ್ದಂಗೆ ಮಾಡ್ತೀನಿ. ಶಿವ ಕೊಟ್ಟಂಗೆ ಮಾಡಿದ್ದೀನಿ ಫ್ರೆಂಡ್ಸ್. ಹಂಗೆ ಟೇಸ್ಟ್ ಆಯ್ತಾ ಇಲ್ವಾ ನೋಡುವ. ತಗೊಳ್ಳಿ. ಟೇಸ್ಟ್ ಇಲ್ಲ ಯಾಕೆ ಗೊತ್ತಾಗ್ತೈತಾ? ಏನ್ರಲ್ಲ ನಿಮ್ದು? ನಾನು ಆಗಲೇ 8:15 9 ಗಂಟೆ ಆಗೋಯ್ತು ಅನ್ಕೊಂಡೆ. ಇನ್ನು ಈಗ 8 ಗಂಟೆ ಫ್ರೆಂಡ್ಸ್. ಬೆಳಗ್ಗೆ ಎದ್ದ ತಕ್ಷಣ ನನಗೂ ಬಿಸ್ಕೆಟ್ ಕೊಡ್ತೀನಿ. ಒಂದು 9 ಗಂಟೆ ಗಂಟ ಹಸ್ಕೊಂಡಿರೋಕ್ಕಾಗಲ್ಲ ಪಾಪ ಮಕ್ಕಳು ಅಂದ್ಬಿಟ್ಟು. ಹಿಂಗೆ ಹಿಂದಿಂದೆ ಸುತ್ತಿದ್ರೆ ನಾನು ಏನು ಮಾಡಲಿ? ನನಗೂ ಇರೋದು ಒಂದೇ ಕೈ ಒಂದೇ ಕಾಲು, ಅಲ್ಲ 2 ಕೈ 2 ಕಾಲು. ಅಡುಗೆ ಮಾಡೋಕೆ ನನಗೂ ಒಂದು ಸ್ವಲ್ಪ ಇದು ಬೇಡ? ನಾನು ಮಾಡೋದು ಟೇಸ್ಟು. ಅದು ಕೇಳಿ ನೀನು ಮಾಡ್ಕೊಡಪ್ಪಿ ಅಂತ. ನೀನು ಹೇಳ್ದಂಗೆ ಮಾಡಿದೆ ಆದ್ರೂ ಇಲ್ಲ ಟೇಸ್ಟ್ ಇಲ್ವಲ್ಲ. ನನಗೇನಪ್ಪಿ ಗೊತ್ತು.
ನೀನೇನೋ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆಗ್ತಾ ಇದೆಯಾ, ನಮ್ಗೆ ಹೇಳ್ಕೊಡ್ತಾ ಇಲ್ಲ ಅಷ್ಟೇ, ಕಲ್ತ್ಕೊಬಿಡ್ತೀವಿ ಅಂದ್ಬಿಟ್ಟು. ಏನೋ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳು. ನಿನ್ನ ಕಿತ್ತೋಗಿರೋ ಇಂಗ್ಲೀಷ್ಗೆ ನನ್ನ ಎಕಡ ತುರ್ಕ. ಅಳಸಂದಿ ಕಾಳು ಬೀನ್ಸ್ ಎಲ್ಲ ಕಟ್ ಮಾಡ್ಬಿಟ್ಟು ಬೇಯಿಸಕ್ ಹಾಕ್ತೀನಿ. ಇವತ್ತು ಉಪ್ಸಾರು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇದು ಸಾಮಾನ್ಯವಾದ ಉಪ್ಸಾರಲ್ಲ, ಸಾಂಬಾರ್ ಪುಡಿ ಬಳಸದೆ ಮಾಡೋ ಉಪ್ಸಾರು ಫ್ರೆಂಡ್ಸ್. ಸಖತ್ತಾಗಿರ್ತೈತೆ. ಸಾಂಬಾರ್ ಪುಡಿ ಹಾಕ್ತೇನೆ ಎಷ್ಟು ಟೇಸ್ಟ್ ಆಗಿರ್ತೈತೆ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಸಾಂಬಾರ್ ಪುಡಿ ವಿತೌಟ್ ಸಾಂಬಾರ್ ಪುಡಿ ಬಸ್ಸಾರು. ಇದಕ್ಕೆ ಅಳಸಂದಿ ಕಾಳು ತಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಅವರೇ ಬೇಳೆನೂ ಸ್ವಲ್ಪ ಹಾಕ್ಕೋಬೇಕು. ಬರೀ ಕಾಳು ಹಾಕೊಂಡ್ರೆ ರುಚಿ ಬರಲ್ಲ ಬಸ್ಸಾರುಗಳು. ಬೀನ್ಸ್ ಸಣ್ಣ ಸಣ್ಣದ ಕಟ್ ಮಾಡಿ ತೊಳೆದೆತ್ಕೊಂಡಿದ್ದೀನಿ. ಈರುಳ್ಳಿ 2 ಉಂಡೆ ಟೊಮೊಟೊ, ಹಸಿ ಮೆಣಸಿನ್ಕಾಯಿ ಫ್ರೆಂಡ್ಸ್. ಇವಿಷ್ಟನ್ನು ಬೇಳೆ ಜೊತೆಗೆ ಬೇಯಿಸಾಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಮುಳುಗಷ್ಟು ಅಲ್ಲ ತರಕಾರಿ ಮುಳುಗಷ್ಟು ನೀರು. ಓ ಮೈ ಗಾಡ್, ಕ್ರಿಮಿಕೀಟ ಜಸ್ಟ್ ಮಿಸ್ಸು. ಬೇಯಿಸ್ಕೊಂಡು ತಿನ್ಬಿಡ್ತಿದ್ದೆ. ಕರೆಂಟ್ ಇರಲಿಲ್ಲ ಫ್ರೆಂಡ್ಸ್. ಇಷ್ಟೊತ್ತು ಕತ್ಲೆಯಲ್ಲಿ ಕಟ್ ಮಾಡಿಬಿಟ್ಟಿದ್ದೀನಿ. ಇಟ್ಸ್ ಓಕೆ ಫ್ರೆಂಡ್ಸ್. ಚೈನೀಸ್ ಡೈರೆಕ್ಟ್ ಹುಳನೇ ತಿಂತಾರೆ, ನಾವು ತರಕಾರಿಲಿ ಹುಳ ತಿಂದರೆ ಏನಾಗಲ್ಲ. ಇದನ್ನು ವಿಸಿಲ್ ಹಾಕಿ ಒಂದೇ ವಿಸಿಲ್ ಕೂಗಿಸ್ತೀನಿ ಫ್ರೆಂಡ್ಸ್. ಇದೇನಿದು ಬಾಪಿ ಏರ್ ಇಲ್ಲೋಗ್ತೈತೆ. ರಿಪೇರಿನಾ ಕುಕ್ಕರು ಇಲ್ಲಿ ಫ್ರೆಂಡ್ಸ್. ಇಲ್ಲೇರ್ ಹೋಗ್ತೈತೆ. ಏನಪ್ಪಿ ಹಿಂಗಾಗೈತೆ? ಕುಕ್ಕರ್ ಕ್ಯಾಪ್ ಹೋಗ್ಬಿಡ್ತಾನೆ ಹಂಗಾರೆ. ಹಾ ಹೊಸದ್ ತರ್ಬೇಕು ಕುಕ್ಕರ್ ಕ್ಯಾಪ್ ಹಂಗಾರೆ. ಇಲ್ಲೇನಾದ್ರೂ ಹಾಕೊಡ್ತಾರೇನೋ ಫ್ರೆಂಡ್ಸ್. ಎತ್ಕೊಂಡೋಗು, ಆಮೇಲೆ ತೊಳಿತೀನಿ. ಅಂದ್ರೆ ಇದನ್ನು ಬಿಚ್ಬಿಟ್ಟು ಕ್ಲೀನ್ ಮಾಡ್ಬೇಕಾ? ಓಹೋ ಓಹೋ, ಆ ಥರ ಏನು ಕಟ್ಟಿಲಿ ಏನು ಕ್ಲೀನ್ ಮಾಡಕ್ ಹೋಗಿಲ್ಲ. ಇದ್ದಿದ್ದು ಒಂದೇ ಒಂದು ಕುಕ್ಕರ್ ಡ್ಯಾಮೇಜ್ ಆಯ್ತಾ ಫ್ರೆಂಡ್ಸ್. ಈ ಕುಕ್ಕರ್ಗೆ 10 ವರ್ಷ ಆಗ್ತಾ ಬಂತೇನೋ. ಕಾಳು ಬೀನ್ಸು ಬೆಂದ್ಕೋತಾವ ಫ್ರೆಂಡ್ಸ್. ಹಿಂಗೇನೆ ಕ್ಯಾಪ್ ತೆಗೆದ್ರೆ ಬೇಳೆ ಹೆಂಗ್ ಬೆಂದೋ ಗೊತ್ತಿಲ್ಲ. ಇಟ್ಲಾಕೆ ಫ್ರೆಂಡ್ಸ್. ಓಪನ್ ಮಾಡ್ಬಿಟ್ಟು ಹಂಗೆ ಬೇಯಿಸ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ತೆಂಗಿನಕಾಯಿ ತುರಿ, ಸೊಪ್ಪು ಒಗ್ಗರಣೆಗೂ ಸಾರ್ಗೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಿಂಗೆ ಬೇಯಿಸ್ಕೊಂಡೆ ಒಂದು 20 ನಿಮಿಷ. ಆಮೇಲೆ ಸೈಡ್ಗೆ ಬಸ್ಕೊಬಿಟ್ಟೆ ಫ್ರೆಂಡ್ಸ್. ಅವರೇ ಬೇಳೆ ಮಾತ್ರ ಒಂದು ಸ್ವಲ್ಪ ಬೇಯಬೇಕಾಗಿತ್ತು, ಆದ್ರೆ ಟೈಮ್ ಆಗೋದು ಶಿವಾಗ ಊಟಕ್ಕೆ ಅಂದ್ಬಿಟ್ಟು ಬಸ್ಕೊಬಿಟ್ಟು ಆಮೇಲೆ ಬಾಣಲೆ ಉರಿ ಮೇಲೆ ಇಟ್ಬಿಟ್ಟು ಅದರಲ್ಲಿರೋ ಹಸಿಮೆಣ್ಸಕಾಯಿ ಬೇಯಿಸಕ್ಕೆ ಹಾಕಿದ್ನಲ್ಲ, ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಕಾಯಿ ಅವೆಲ್ಲ ಸಪ್ರೇಟ್ ಮಾಡ್ಕೊಂಡೆ. ಆ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ, ಬೆಳ್ಳುಳ್ಳಿ ಮತ್ತೆ ಒಣಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ ಇಷ್ಟ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೈಡಲ್ಲಿ ಮುದ್ದೆನೂ ಆಗ್ತೈತೆ. ಈರುಳ್ಳಿ ಹಾಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ಇದು ಈರುಳ್ಳಿ ಫ್ರೆಂಡ್ಸ್ ಒಂದು ಸ್ವಲ್ಪ ಪಲ್ಯಕ್ಕೂ ಒಂದು ಸ್ವಲ್ಪ ಸಾಂಬಾರ್ಗೂ ಎತ್ಕೋತೀನಿ. ಒಗ್ಗರಣೆ ಮಾಡಿರೋದು ಚೆನ್ನಾಗಿರ್ತೈತೆ. ಬರೀ ಈರುಳ್ಳಿ ಮಾತ್ರ ಒಗ್ಗರಣೆ ಮಾಡಿದ್ಮೇಲೆ ಸಪ್ರೇಟಾಗಿ ಸೈಡ್ಗೆ ಎತ್ತಿಟ್ಕೊಂಡೆ. ಈಗ ಮಿಕ್ಕಿರೋ ಈರುಳ್ಳಿಗೆಲ್ಲ ಬಸ್ತಿಟ್ಕೊಂಡಿದ್ನಲ್ಲ, ಕಾಳು ತರಕಾರಿ ಹಾಕೊಳ್ತಾ ಇದ್ದೀನಿ. ಏನು ಹೇಳಿ ಫ್ರೆಂಡ್ಸ್, ಬೀನ್ಸ್ ಪಲ್ಯನೇ ನೆಕ್ಸ್ಟ್ ಲೆವೆಲ್. ಮದುವೆ ಮನೆಗಳಲ್ಲೆಲ್ಲ ಅದೇ ಟೇಸ್ಟ್ ಜಾಸ್ತಿ ಇರ್ತೈತಲ್ಲ. ಬೀನ್ಸ್ ಜಾಸ್ತಿ ತಂದಾಗ ಈ ಥರ ಮಾಡ್ಕೋತೀನಿ ನಾನು. ಆಮೇಲೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಪಲ್ಯಗಳಿಗೆ ತೆಂಗಿನಕಾಯಿ ತುರಿ ಹಾಕಿದ್ರೆ ನೆಕ್ಸ್ಟ್ ಲೆವೆಲ್ ಇರ್ತೈತೆ. ಆದರೆ ಬೇಗ ಅಳಿಸ್ಕೊಬಿಡ್ತೈತೆ, ಬೇಗ ಖಾಲಿ ಮಾಡಿಬಿಡ್ಬೇಕು. ಈಗ ಸಾಂಬಾರಿಗೆ ಬೇಯಿಸಿರೋ ಟೊಮೊಟೊ, ಈರುಳ್ಳಿ, ಹುಣಸೆಹಣ್ಣು, ಬೇಯಿಸಿರೋ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಮತ್ತು ಫ್ರೈ ಮಾಡ್ಕೊಂಡಿರೋ ಈರುಳ್ಳಿಗೆ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಇವಿಷ್ಟು ರುಬ್ಕೋತಾ ಇದ್ದೀನಿ. ಸಾಂಬಾರು ಪುಡಿ ಹಾಕಲಿಲ್ಲ ಫ್ರೆಂಡ್ಸ್. ತೆಂಗಿನಕಾಯಿ ಸಹ ಆಪ್ಷನಲ್ಲು. ಖಾರ ಜಾಸ್ತಿ ಇದ್ರೆ ಹಸಿಮೆಣಸಿನಕಾಯಿ ಬ್ಯಾಲೆನ್ಸ್ ಆಗಲಿ ಅಂದ್ಬಿಟ್ಟು ತೆಂಗಿನಕಾಯಿ ಹಾಕೊಳ್ಳೋದು. ಎಣ್ಣೆ ಸಾಸಿವೆ ಹಾಕೊಂಡು ರುಬ್ಬಿಟ್ಕೊಂಡಿರೋದನ್ನ ಹಾಕೊಂಡು ಅದ್ರ ಮೇಲೆ ಕರಿಬೇವು ಹಾಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೊಂಡ್ರೆ ಇದೆ ಫ್ರೆಂಡ್ಸ್ ವಿತೌಟ್ ಸಾಂಬಾರ್ ಪುಡಿ ಬಸ್ಸಾರು. ಸೂಪರ್ ಇರುತ್ತೆ. ತಗೊಳ್ಳಿ. ಉಪ್ಪಿಟ್ಟು ಅನ್ಕೊಂಡು ಶೇಕದ ಬೇಜಾರಾಗಿದ್ದ. ಅದಕ್ಕೇನೆ ನಮ್ಗೆ ಗೊತ್ತಪ್ಪ ತಾವು ಉಪ್ಪಿಟ್ಟು ತಿನ್ನಲ್ಲ ಅಂದ್ಬಿಟ್ಟು. ಇದೆ ಸಾಕಾ? ನೀನ್ ಎದ್ದೋದ್ರೆ ಅವ್ನು ನಿನ್ ಬೆಡ್ಶೀಟ್ ಹಿಡ್ಕೋತಾನೆ. ನೀನ್ ಯಾಕೆ ಹೋಯ್ತಿ ಆಚೆ? ಎದ್ದೋಳ್ಳ. ಅವ್ನು ಮ್ಯಾಟ್ ಮೇಲೆ ಮನಿಕೊಂಡ್ರೆ ಟಾಮು ಮ್ಯಾಟ್ ಕಿತ್ಕೋತಾನೆ. ಈ ಬಟ್ಟೆ ಮೇಲೆ ಮನಿಕೊಂಡ್ರೆ ಬಟ್ಟೆ ಕಿತ್ಕೋತಾನೆ. ಮ್ಯಾಟ್ ಮೇಲೆ ಮನಿಕೋ ಹೋಗಿ, ಏನಾಗಲ್ಲ. ಅವ್ನು ಬರಲ್ಲ, ಹೋಗು. ಬಂದ್ರೆ ಅವ್ನಿಗೆ ಸರಿಯಾಗಿ ಕೊಡ್ತೀನಿ ಒದೆ. ಹೊಟ್ಟೆ ಕಿಚ್ ಮೊಟ್ಟೆ ಕೊಳಿ. ಅವನ ಹತ್ರಕ್ಕೆ ಹೋಗು, ಬೀಳ್ತೈತಿ ಹಿಂಗೆ ಸರಿಯಾಗಿ ಒದೆ. ಮನಗಿಸ್ಕೊಡಲ್ಲ ಅವನ್ನ ನಿಮ್ದೇಗಿ. ಬರ್ಲಿ ಇರೋ ಮಗನೆ, ಮಾಡ್ತೀನಿ ಅವನ್ಗೆ ಕುಳ್ಳನ್ಗೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಟೈಮ್ ಬಂದು 2 ಗಂಟೆ ಫ್ರೆಂಡ್ಸ್. ಇಲ್ಲಿ ನಮ್ಮ ಮನೆ ಹತ್ರ ಫುಲ್ ಮಳೆ. ಜಾಲಿ ಜಾಲಿ ಟಾಮಿ. ಮಳೆ ಬಿದ್ರೆ ನನಗ್ ಖುಷಿ, ಯಾಕಂದ್ರೆ ನನ್ನ ಗಂಡನ ಕೆಲಸ ಇರಲ್ಲ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಕೆಲಸ ಇದ್ರು ಇಲ್ಲದೆ ಇದ್ರು ಗಂಡ ಮನೇಲಿ ಇದ್ರು ವೇಸ್ಟ್ ಫ್ರೆಂಡ್ಸ್. ಮೊಬೈಲ್ ನೋಡ್ಕೊಂಡು ಕೂತಿರೋದು ಅಷ್ಟೇ. ಏನೋ ಅಡುಗೆಗೆ ಸ್ನ್ಯಾಕ್ಸ್ಗೆ ಮಾಡ್ಕೊಳ್ಳೋಣ ಅದೆಲ್ಲ ಇಲ್ಲ ಫ್ರೆಂಡ್ಸ್. ತಿನ್ಕೊಡು. ಮಳೆ ಬರ್ತಿದೆ ಫ್ರೆಂಡ್ಸ್, ಚೆನ್ನಾಗಿದೆ. 2000 years later. 3 ಗಂಟೆಲಿ ಮಲ್ದೋಳು. ಟೈಮ್ ಎಷ್ಟು? 5:15 ಎದ್ದಾಳೆ ಇವಳು. ಸಂಸಾರಿಕ ಮಗಳೇ ಅವಳು ನೋಡಿ. ಇದು ಹಾಡು ಅವನು. 3 ಒಂದೇ ಕ್ಲಾಸ್ಮೇಟು ಮಲ್ಗೋದ್ರಲ್ಲಿ. ದಂಡ ಪಿಂಡಗಳು ಇವರು, ದಂಡ
ಅವ್ನು ಬಾಂಡೆ ಎತ್ತು ಕೂತಾವಣೆ ಹೊಡೆದ ಎಷ್ಟು ಹೊಡೆದ್ರು. ಇವರಂತೂ ಸಖತ್ತು ಚುರುಕು ಫ್ರೆಂಡ್ಸ್, ಸಖತ್ತಿಟ್ಟೆ. ಒಂದು ಗಡಿಗೆ ಮಲಗಿಸ್ಕೊಡಲ್ಲ, ಕೂದಲು ಎಳೆಯೋದು, ಬಟ್ಟೆ ಎಳೆಯೋದು, ಕಚ್ಚೋದು. ಓಕೆ ಫ್ರೆಂಡ್ಸ್, ಈ ಗ್ಯಾಪಲ್ಲಿ ನಮ್ಗೊಂದು ಪಾರ್ಸಲ್ ಬಂತು. ಇದು ನಾನೇ ಬುಕ್ ಮಾಡ್ಕೊಂಡಿರೋ ಸ್ಯಾರಿ ಫ್ರೆಂಡ್ಸ್. ನೀನು ಸ್ವಲ್ಪ ಸೈಡಲ್ಲಿರು. ಯಾಕೆ ಕಲರು ಡಿಸೈನು ಎಲ್ಲ ಚೇಂಜ್ ಮಾಡಿ ಈ ಥರದೊಂದು ಸ್ಯಾರಿ ತಗೊಂಡೆ ಫ್ರೆಂಡ್ಸ್. ಅಂದರೆ ಇದು ಸ್ವಲ್ಪ ಸೀರೆನೇ ಹಂಗೆ ಫ್ರೆಂಡ್ಸ್, ಸ್ವಲ್ಪ ಸೊಳ್ಳೆ ಬರ್ತದ ಥರ ತೆಳ್ಳಗಿರ್ತೈತೆ. ಬ್ಲೌಸ್ ಪೀಸ್ ಹಿಂಗಿರ್ತೈತೆ. ಅದರ ನಂತರ ಸೀರೆ ಹಿಂಸೆ ಆಗೋರಿಗೆ, ಒದ್ದಾಡೋರಿಗೆ, ಹಾಕ್ಕೊಂಡ್ರೆ ಕಷ್ಟ ಅನ್ಸೋರಿಗೆ ಇದು ಬೆಸ್ಟು ಫ್ರೆಂಡ್ಸ್. ಸೊಳ್ಳೆ ಪರ್ದ ಸ್ಯಾರಿ ಅಂತ ಹೆಸರಿಡುವ, ಇದ್ರ ಹೆಸರು ಗೊತ್ತಿಲ್ಲ ನನಗೆ. ಬ್ಲೌಸ್ ಪೀಸ್ ಈ ಥರ ಅಲ್ಲ, ಬ್ಲೌಸ್ ಪೀಸ್ ಸೆರಗ್ ಪೀಸ್ ಈ ಥರ ಇರ್ತೈತೆ. ಬ್ಲೌಸ್ ಪೀಸ್ ಈ ಥರ ಇರ್ತೈತೆ. ತೆಳ್ಳಗಿದ್ರು ಕಂಫರ್ಟಬಲ್ ಆಗಿರ್ತೈತೆ ಫ್ರೆಂಡ್ಸ್. ಇದು ನನ್ನ ಪ್ರಕಾರ ಲೈಟ್ ವೆಯ್ಟು. ನನಗೆ ಇವ್ರು ಕರೆಕ್ಟ್ ತಡೆಯೋಕ್ಕಾಗ್ತಾರ, ಇವನು ಬೇರೆ. ಅಪ್ಪಿ ನನಗೆ ಯಾಕೋ ಮಕ್ಕಳು ಅಂದರೆ ಭಯ ಆಗ್ತೈತಪ್ಪಿ ಇವ್ನು ಬಂದಾಗಿಂದ. ನನ್ಗೆ ಗೊತ್ತಾಗೋಯ್ತು ಫ್ಯೂಚರು. ಸೀರೆ ತೋರ್ಸೋಕ್ಕೂ ಬಿಡಲ್ಲ. ಬಾರ್ಡ್ರ್ ಎಲ್ಲ ಸೇಮ್ ಹಿಂಗೆ ಇರ್ತದೆ ಫ್ರೆಂಡ್ಸ್. ಈ ಥರ ತುಂಬ ಲೈಟ್ ವೆಯ್ಟು, ತುಂಬ ಕಂಫರ್ಟಬಲ್ ಆಗಿರ್ತೈತೆ. ಸೀರೆ ಸೆರಗಿ ಈ ಥರ ಬರ್ತೈತೆ. ಒಂದು ಸೈಡ್ ಅಂತ ಹಾಕೊಳಕ್ ಹೋಗಲ್ಲ, ತುಂಬ ತೆಳ್ಳಗಿರ್ತೈತೆ. ನೆರಿಗೆ ಹಿಡ್ದು ಹಾಕ್ಕೋಬೋದು. ಯಾವಾಗಲೂ ಒಂದೇ ಥರ ಕಲರ್, ಒಂದೇ ಥರ ಡಿಸೈನ್ ತಗೋತೀರಿ ಅಂದ್ರಲ್ಲ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಚೇಂಜ್ ಮಾಡಿಕೊಂಡೆ. ಇದು ತುಂಬ ಇಷ್ಟ ಆಯಿತು ನನಗೆ. ಬ್ಲೌಸ್ ಹೊಲ್ಸ್ಕೊಂಡು ಹಾಕ್ಕೊಂಡ್ಮೇಲೆ ನೋಡೋಣ ಫ್ರೆಂಡ್ಸ್ ಹೆಂಗೆ ಕಾಣಿಸ್ತೈತೆ ಲುಕ್ಕು, ಏನು ಕತೆ ಅಂತ ಅಂದ್ಬಿಟ್ಟು. ಪಾವನಿ ಜ್ಯುವೆಲರಿ ಆ್ಯಂಡ್ ಫ್ಯಾಷನ್ ಅವ್ರ ಹತ್ರನೇ ತೊಗೊಂಡಿದ್ದು. ಇತ್ತೀಚೆಗೆ ನಾನು ತೊಗೊಳ್ತಾ ಇರೋದೆಲ್ಲ ಸೀರೆ ಎಲ್ಲ ಅವ್ರ ಹತ್ರನೇ ತೊಗೊಳ್ತಾ ಇರೋದು. 700 ರೂಪಾಯಿ ಫ್ರೆಂಡ್ಸ್. ಇದು ಏನೋ ಕೊರಿಯರ್ ಚಾರ್ಜು ಎಲ್ಲ ಸೇರಿ ತುಂಬ ಚೆನ್ನಾಗೈತೆ ಸ್ಯಾರಿ. ಯಾವಾಗ ಹೊಲ್ಸ್ಕೊಂಡು ಹಾಕೋತೀನಿ ಅಂತ ಅನ್ನಿಸ್ತೈತೆ. ಆದಷ್ಟು ಬೇಗ ನಾಳೆದಲ್ಲಿ ಕೊಟ್ಬಿಟ್ಟು ಬರುವ ಫ್ರೆಂಡ್ಸ್. ಆಲ್ರೆಡಿ 2 ಸೀರೆ ಐತೆ. ಹೊಸಲ ತೊಗೊಂಡಿದ್ದು, ಈ ಸಲ ತೊಗೊಂಡಿದ್ದು, 2 ಹೋಗಿ ಕೊಟ್ಬಿಟ್ಟು ಬರೋಣ. ಆಮೇಲೆ ಹಬ್ಬಗಳಿಗೆ ಫುಲ್ ಡಾಮ್ ಡೂಮ್ ಇದೇನೇ. ಅಪ್ಪಿ ಚಳಿ ಆಗ್ತೈತೆ, ಏನಾರ ಸ್ನ್ಯಾಕ್ಸು? ಎಲ್ಲ ಆಯಿಲ್ ಫುಡ್ ತಿನ್ನಬಾರ್ದು. ಆಯಿಲ್ ಫುಡ್ ತಿನ್ನಬಾರ್ದಾ? ಯಾರು ಹೇಳಿದವರು? ಆರೋಗ್ಯಕ್ಕೆ ಅನೇಕ. ನಾನೇ ಡಾಕ್ಟ್ರು ಡಾಕ್ಟ್ರೇ ಪೇಷಂಟ್ ಆಗ್ಬಿಡ್ತಾರಲ್ಲ ವರ್ಷಕ್ಕೆ 20 ಸತಿ. ನನಗೆ ಹೇಳ್ತಿದ್ದೆ ಅದು ತಿನ್ಬೇಡ ಇದು ತಿನ್ಬೇಡ ಅಂದ್ಬಿಟ್ಟು. ಏನು ತಿಂದೆ ಸ್ಟ್ರಿಕ್ಟಾಗಿದ್ದು ಅಷ್ಟೊಂದು ಹಾಸ್ಪಿಟ್ಲಿಗೆ ಬಿಲ್ ಕಟ್ತಿದ್ದೆ ಫ್ರೆಂಡ್ಸ್. ನಾನು ಅದು ಇದು ಹಿಂದೆ ಮುಂದೆ ತಗ್ಲು ಪಗ್ಲು ಏನು ನೋಡಲ್ಲ, ಎಲ್ಲ ತಿಂದು ನೋಡ್ರಿ ಹೆಂಗಿದ್ದೀನಿ ಸ್ಟ್ರಾಂಗ್ ಆಗಿ. ನನಗೆ ಬರೋದು ಒಂದೇ ಮೈಕೈ ನೋವು ಅಷ್ಟೇ. ಅದೇ ತೋರ್ಸಾವಲ್ಲಿರು. ಶಾಪ್ ಆಗ್ತಾ ಇದೆಯಾ? ಆಯ್ತು, ಬಂದಾಗ ನೋಡ್ಕೊಳ್ಳೋ ಬಿಡಪ್ಪ. ಇವಾಗ ಚೆನ್ನಾಗಿರುವಾಗ ತಿನ್ವಾ. ಇವತ್ತು ಇರ್ತೀವಿ, ನಾಳೆ ಇರಲ್ಲ. 10 ವರ್ಷಕ್ಕೆ ಹೋದೆ, ನಾಳೆ ಇರ್ತೀವೋ ಇಲ್ಲೋ ಗೊತ್ತಿಲ್ಲ ಈ ಕಾಲದಲ್ಲಿ. ಅದಕ್ಕೆ ಏನು ಮಾಡ್ಬೇಕು ಹೇಳು? ಸ್ಟಾರ್ಟ್ ಮಾಡಿದೆ. 5:15ಗೆ ಶಿವನ ಕಳಿಸ್ದೆ ಫ್ರೆಂಡ್ಸ್. ಮೊಟ್ಟೆನೂ ಕಡ್ಲೆ ಹಿಟ್ಟು ತಗೋವಾ, ಮೊಟ್ಟೆ ಬೊಂಡ ಮಾಡ್ಕೊಳ್ತೀನಿ. ಜಾಸ್ತಿ ದಿನ ಆಯಿತು, ಚಳಿಗೆ ಬಿಸಿ ಬಿಸಿಯಾಗಿ ಮಾಡ್ಕೊಳ್ತೀನಿ ಅಂತ. 8 ಗಂಟೆ ಆಯಿತು, ಅಡ್ರೆಸ್ ಇಲ್ಲ ಫ್ರೆಂಡ್ಸ್. ಅದಕ್ಕೆ ತಂಗಳು ಮುದ್ದೆ ತಂಗಳನ್ನ ನಾನು ತಿನ್ಬಿಟ್ಟು ಬಿಸಿ ಅನ್ನ ಮಾಡ್ತಾಯಿದ್ದೀನಿ. ಎಲ್ಲೋದೆಪ್ಪ, ಎಲ್ಲಿ ಸ್ನ್ಯಾಕ್ಸ್ ಐಟಮ್ಸು ಅಂತಂದರೆ, ನಿಮಗೆ ಸ್ನ್ಯಾಕ್ಸ್ ಇಂಪಾರ್ಟೆಂಟಾ ಸಿಲಿಂಡ್ರ್ ಇಂಪಾರ್ಟೆಂಟಾ ಅಂತು 2 ಯೋಚನೆ ಮಾಡಿದೆ. ಹಬ್ಬ ಹತ್ರದಲ್ಲೈತೆ, ಸಿಲಿಂಡ್ರೇ ಮೋಸ್ಟ್ ಇಂಪಾರ್ಟೆಂಟು ಅಂತ ಹೇಳಿದೆ. ಸಿಲಿಂಡ್ರ್ ತರಕ್ಕೆ ಹೋಗಿದ್ದೀನಿ ಅಂತ ಫ್ರೆಂಡ್ಸ್. ಚಿನ್ನದಂತ ಹುಡುಗ ಇನ್ನೇನು ಹತ್ರ ಬಂತಾರೆ ಹಬ್ಬಗಳು, ಸಿಲಿಂಡ್ರ್ ಇಂಪಾರ್ಟೆಂಟು. ಹಂಗಾಗಿ ಸ್ನ್ಯಾಕ್ಸ್ ಕ್ಯಾನ್ಸಲ್ ಆಗೋ ಎಲ್ಲ ಸಾಧ್ಯತೆಗಳು ಕಾಣಿಸುತ್ತೆ ಫ್ರೆಂಡ್ಸ್. ಎಲ್ಲಿ ಊಟ ಟೈಮೇ ಆಗೋಯ್ತಲ್ಲ, ಸ್ನ್ಯಾಕ್ಸ್ ಎಲ್ಲಿ ಮಾಡ್ಕೊಂಡು ತಿನ್ನೋದು. ಅದಕ್ಕೆ ನಾನು ಒಂದು ಗುಂಡ ಮಾತ್ರ ತಂಗಳನ್ನ ತಿಂದ್ವಿ. ಟಾಮಗು ಶಿವಾಗೆ ಬಿಸಿ ಅನ್ನ ಮಾಡ್ತಿದ್ವಿ ಫ್ರೆಂಡ್ಸ್. ನಾವಿಬ್ರು ಹಸ್ವಾಗ್ಬಿಡ್ತೀವಿ ಬೇಗ, ಅದಕ್ಕೆ ನಾವಿಬ್ರು ತಿನ್ಬಿಟ್ವಿ. ಮಳೆ ನಿಂತರು ನೀನು ಮಾತ್ರ ಬೇಗ ಬಂದಿಲ್ವಲ್ಲಪ್ಪಿ. ಮಲ್ಗೋ ಹೊತ್ತಲ್ಲಿ ಸ್ನ್ಯಾಕ್ಸ್ ತಿಂದಾರೇನಪ್ಪಿ ಯಾರಾರ? ಹೋಗ್ಲಿ ಬಿಡು, ನಾಳೆ ಮಾಡ್ಕೊಳ್ವಾ. ನನಗೆ ಹಸುವಿದ್ದಿದ್ರೆ ರಾತ್ರಿ 10 ಗಂಟೆ ಆದರೂ ಸ್ನ್ಯಾಕ್ಸ್ ಮಾಡ್ತಿದ್ದೆ ಫ್ರೆಂಡ್ಸ್. ನನ್ನ ತಂಗಳ ಮುದ್ದೆ ಅನ್ನ ತಿನ್ಬಿಟ್ಟೆ ಫುಲ್ ನಿದ್ದೆ ಬಂದೈತೆ. ಮತ್ತೆ ಎಷ್ಟೊತ್ತು ಕಾಯೋದು? 6 ಗಂಟೆಲಿ ಹೋಗಿರೋ ಗಂಡ ಚಿಕನ್ ಮಾಡ್ತೀನಿ. ಹೆಂಗಿದ್ರು ಏನೋ ತರಲ್ಲ ಅಂದ್ಬಿಟ್ಟು ಸ್ವಲ್ಪ ಪಲ್ಯನೂ ಉಳಿಸ್ತೆ. ಶಿವ ತಿಂತೈತೆ ಅನ್ನಕ್ಕೆ ನಂಚ್ಕೊಂಡು ಅಂತ. ಇವಾಗ ಪಲ್ಯ 1 ಕೋಟಿ ಕೊಟ್ಟರು ನಾನು ತಿನ್ನಲ್ಲ, ಶಿವನೂ ತಿನ್ನಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಾನ್ ವೆಜ್ ನೋಡಿದ್ಮೇಲೆ ಮುಗೀತು ಫ್ರೆಂಡ್ಸ್. ವೆಜ್ಗೂ ನನಗೂ ಸಂಬಂಧನೇ ಇರಲ್ಲ. ಓಕೆ ಫ್ರೆಂಡ್ಸ್, ಚಿಕನ್ ಲಿವರ್ ಫ್ರೈ ಮಾಡಿಬಿಟ್ಟು ಬಸ್ಸಾರ ಐತಲ್ಲ, ಅದಕ್ಕೆ ಮುದ್ದೆ ಮಾಡ್ಕೊಡ್ತೀನಿ. ನಾವೇ ಒಂದು ಬಿಟ್ಟು ಸ್ಪೆಷಲ್ ತಿಂತೀವಿ ಅಂತ ಗೊತ್ತಿಲ್ದಿರ ಮೊಸರ ನಮಿಕ್ಕಿರೋದು ತಿಂತ ಅವನೇ. ಅವನಿಗಿನ್ನೂ ನಾನ್ ವೆಜ್ ಕೊಡಂಗಿಲ್ಲ ಫ್ರೆಂಡ್ಸ್, ಇನ್ಫೆಕ್ಷನ್ ಆಗ್ತೈತಂತೆ. 3-4 ತಿಂಗಳು ಮರಿ ಆಗೋವರೆಗೂ ನಾನ್ ವೆಜ್ಜೇ ತೋರಿಸ್ಬಾರ್ದಂತೆ ಮರಿಗಳಿಗೆ. ರಾಮು ಹೇಳ್ಬೇಡ.
ಹೋಗ್ತಾವನ ಅಡುಗೆ ಮನೆಗೆ ಚೆಕ್ ಮಾಡ್ಕೊ ಬತ್ತಾನೆ. ಏನೋ ಸಮಥಿಂಗ್ ಸ್ಮೆಲ್ ಬಡಿತೈತಲ್ಲ ಅಂದ್ಬಿಟ್ಟು. ಗುಂಡ ಬಾರ ಈ ಕಡೆ. ಗುಂಡ ಕೋಲ್ ಎತ್ಕೊ ಬತ್ತೀನಿ ಈಗ ಅಡುಗೆ ಮನೇಲಿ. ಏನ್ ಅಡುಗೆ ಮನೇಲಿ ಕೆಲಸ ನಿನ್ಗೆ? ಅಪ್ಪು ಇವತ್ತು ನಿನ್ ಕೈ ಯಾರ ಮಾಡಪ್ಪ, ನಾನೆಲ್ಲ ರೆಡಿ ಮಾಡ್ಕೊಡ್ತೀನಿ. ಮೈ ಕೈ ನಾವು ಮೈಯಲ್ಲಿ ಮಾಡ್ಬೇಡ, ಕೈಯಲ್ಲಿ ಮಾಡು. ಓಕೆ? ಫೋನಲ್ಲಿ ಬಿಸಿ ಆಗ್ತೀಯಾ? ಬೇಡಪ್ಪಿ ಬೇಡ. ನನ್ ಗಂಡ ಫೋನ್ ಅಡಿಕ್ಟ್ ಆಯ್ತಂದ್ರೆ 1 hour ಆಗ್ತೈತೆ. ನಾನೆಲ್ಲ ರೆಡಿ ಮಾಡಿಟ್ಬಿಟ್ಟು ಕಾಯ್ತಾ ಇರ್ತೀನಿ. ಓಹೋ ಫೋನ್ ಕಾಲ್ ನಿಧಾನಕ್ಕೆ ಮಾತಾಡ್ಕೊಬರೋಣ ಮಾಡಿಟ್ಟಿರ್ತಾಳೆ ಕಾದು ಕಾದು ಅಂತ ಮಾತ್ರ ಕನ್ಸ್ಕೊಂಡ್ಬೇಡ, ಯಾಕಂದ್ರೆ ನನ್ನ ಹೊಟ್ಟೆ ಆಲ್ರೆಡಿ ತುಂಬಿದೆ. ಸ್ವಲ್ಪ ಲಿವರ್ ತಂದೈತೆ ಫ್ರೆಂಡ್ಸ್. ಈ ಗ್ಯಾಪಲ್ಲಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ ಫ್ರೆಂಡ್ಸ್. ಶಿವ ಬಂದ್ ಮಾಡ್ತಿದ್ದೆ ಬೇಗ ಆಗಲಿ ಫ್ರೀ ಅಂದ್ಬಿಟ್ಟು ಲಿವರು ಉಪ್ಪು ಅರ್ಶಿನ ಹಾಕಿ ಬೇಯಿಸ್ತಾ ಇದ್ದೀನಿ. ಈಗ ನಾವು ಒಂದು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಮಟ್ಟಿಗೆ ಸೋಂಪು, ಡ್ರೈ ಪೆಪ್ಪರ್ ಇಲ್ಲ ಫ್ರೆಂಡ್ಸ್, ರಾ ಪೆಪ್ಪರ್ ಹಾಕ್ತಾ ಇದ್ದೀನಿ. ಅಂದರೆ ಒಣಗದೇ ಇರೋ ಮೆಣಸು, ಹೆವಿ ಖಾರ ಇರ್ತೈತಿ ಇದು, ಇದನ್ನೇ ಹಾಕೋತಾ ಇದ್ದೀನಿ. ಇವಿಷ್ಟೇ ಪೇಸ್ಟ್ ಫ್ರೆಂಡ್ಸ್ ಇದಕ್ಕೆ. ಇನ್ನು ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು, ಈರುಳ್ಳಿ ಐತೆ, ಗರಂ ಮಸಾಲ. ಓಕೆ ಗಂಡಪ್ಪ? ಓಕೆ ಮಾಡೋಕ್ಕೆ ಗಂಡಪ್ಪ. ಇವಿಷ್ಟು ರುಬ್ಕೊಬರಲ್ಲ? ಹಾಂ ಬೇಯ್ತೈತೆ, ಮಿಕ್ಸ್ ಮಾಡು. ಇಲ್ಲಿ ಫ್ರೆಂಡ್ಸ್ ಈ ರೀತಿ ಆಗೈತೆ ಪೇಸ್ಟು. ಅಡುಗೆ ಮಾಡಿ ಯಾವ ವಸ್ತುಗಳು ಎಲ್ಲೆಲ್ಲಿದ್ದಾವೆ ಅಲ್ಲೆಲ್ಲ ಇಕ್ಬೇಕು, ಅವು ನಮಗೆ BP ರೈಸ್ ಆಗಲ್ಲ. ನಾನು ಮುದ್ದೆ ಮಾಡ್ಕೊಂಡು ಸೈಡಿಗೆ ಬಂದ್ಬಿಡ್ತೀನಿ ಫ್ರೆಂಡ್ಸ್. ಇನ್ನು ಮಿಕ್ಕಿದೆಲ್ಲ ಶಿವದೆ. ಲಿವರ್ ಬೇಯ್ತಾ ಐತೆ. ನೀನೇನಾದ್ರು ಅಡುಗೆ ಮನೆಗೆ ಬಂದ್ರೆ ಅಡುಗೆ ಮಾಡ್ತಾನೆ ಕಸ ಕಡ್ಡಿ ಎಲ್ಲ ಬುಟ್ಟಿ ತುಂಬಿಕ್ಬೇಕು, ಇದನ್ನೆಲ್ಲ ಒರೆಸ್ತಾ ಇರ್ಬೇಕು. ತಮಾಷೆಗೆ ಹೀಗಾಡ್ತಾ ಇದೀಯಾ ಇಲ್ಲ? ಮನೆ ಕೆಲಸ ಮನೆ ಯಜಮಾನ. ನಾನು ಮನೆ ಯಜಮಾನಿ, ನಾನು ಮಾಡ್ತಾ ಇದ್ದೀನಲ್ಲ. ಬಿಲ್ಡಪ್ ಜಾಸ್ತಿ ಫ್ರೆಂಡ್ಸ್. ಗಂಡಸರಿಗೆ ಬೇಡ, ಗಂಡಸರ ಬಗ್ಗೆ ಮಾತಾಡೋದು ಬೇಡ. ಗಂಡ್ಮಕ್ಳು ತುಂಬಾ ಒಳ್ಳೆಯವರು. ನನ್ನ ಗಂಡನ್ ಮಾತಾಡ್ತೀನಿ ಜಂಬ ಜಾಸ್ತಿ. ಸುರಿದ್ರೆ ಸರಿ ಒರೆಸ್ತಾ ಇರ್ಬೇಕು. ನಾನು ಎಲ್ಲಿ ಹುಚ್ಚಿ ಹಿಡಿದು ಬಿಡುತ್ತೋ. ಬನ್ನಿ ಮಸಾಲ ಪ್ರಭು, ನಿಮ್ ಕಿಚನ್ ರೆಡಿ ಆಗಿದೆ, ಐಟಮ್ಸ್ ಎಲ್ಲ ರೆಡಿ ಆಗಿದೆ. ಸ್ವಲ್ಪ ಮಟ್ಟಿಗೆ ಎಣ್ಣೆ ಹಾಕೊಳ್ಳಿ. ಲಿವರ್ ಒಂದ್ ಸ್ವಲ್ಪನೇ ಇರೋದು. ಇನ್ ಸ್ವಲ್ಪ ಹಾಕಿ. ಸ್ಟಾಪ್. ಈರುಳ್ಳಿ ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡ್ಕೊ ಫಸ್ಟು. ಕರಿಬೇವು ಹಾಕ್ಬಿಡು. ಹಂಗೆ ಹೇಳ್ಬೇಕು ನಮ್ಗೆ ಹೆಂಗ್ ಮಾಡೋದು ಏನ್ ಕತೆ ಅನ್ಬಿಟ್ಟು. ಎಣ್ಣೆ ಹಾಕೊಂಡು ಈರುಳ್ಳಿ, ಕರಿಬೇವು, ಹಸಿಮೆಣಸಿನಕಾಯಿ ಹಾಕೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಫ್ರೈನ ಕನ್ನಡದಲ್ಲಿ ಹೇಳು. ಹುರ್ಕೊಳ್ಳೋದು. ಓ ನಾಟ್ ಬ್ಯಾಡ್ ಯಾ. ನಾವು ಪ್ಯೂರ್ ಭಾರತ ಮಾತೆ ಮೊಮ್ಮಕ್ಕಳು. ಟೊಮೊಟೊ ಏನು ಬೇಡ ಫ್ರೆಂಡ್ಸ್. ಡ್ರೈ ಲಿವರ್ ಫ್ರೈ ಇದು. ಲೈಟಾಗೆ ಮಾಡ್ಕೋಬೇಕು, ಹಂಗೆ ಸಿಮ್ಮಲ್ಲಿ ಇಕ್ಕೋಬೇಕು. ಉಚ್ಚ ವೆಂಕಟ್ ಸರ್ ಸಿಮ್ಮಲ್ಲಿ ಇಕ್ಕೋಬೇಕು. ಇವ್ ನೋಡಿ ಶೇಕ್ ಆಗ್ಬಿಟ್ಟು ನೋಡ್ತವನೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಮ್ ಟಾಮು ಫ್ರೆಂಡ್ಸ್ ಅವ್ನು ಮುಂದೆ ಕುತ್ಕೊಂಡು ಬರೋ ನಾನ್ ವೆಜ್ ಎಲ್ಲ ಮಾಡ್ಕೊಂತಿರ್ಲಿ, ತಿರ್ಗೂ ನೋಡಲ್ಲ ನಮ್ಮ ಕಡೆ, ಆರಾಮಾಗಿ ಮಲಗಿರ್ತಾನೆ. ಅವನ ಎದುರುಗಡೆ ಕುತ್ಕೊಂಡು ತಿಂತಿದ್ರು. ಇವನು ಒಂದು ಸ್ವಲ್ಪ ನಾನ್ ವೆಜ್ ಸ್ಮೆಲ್ ಬರೋಕ್ಕಿಲ್ಲ, ಮನೆಯೆಲ್ಲ ಬಿದ್ದು ಓದಾಡ್ತವನೆ. ಶುಂಠಿ ಬೆಳ್ಳುಳ್ಳಿ, ಹಸಿ ಮೆಣಸು, ಸೋಂಪು, ಅದೇ ಫ್ರೆಂಡ್ಸ್ ಮೆಣಸು, ಡ್ರೈ ರಾ ಪೆಪ್ಪರು, ಸೋಂಪು ಪೇಸ್ಟ್ ಅದು. ನೋಡಿದ್ರ ಫ್ರೆಂಡ್ಸ್ ಒಂದೇ ದಿನಕ್ಕೆ ಹೆಂಗೆ ಮಾಡ್ತೀಯ ಘಾಟಲ್ಲಿ ಅಂತಿದೆ. ನಮ್ಗೆ ಇದೆಲ್ಲ ಅಭ್ಯಾಸಪ್ಪ. ಉಸಿರು ಕಟ್ಟದ ವಾತಾವರಣದಲ್ಲೇ ಬದುಕ್ತಾ ಇದೀವಿ ನಾವು ಹೆಣ್ಮಕ್ಳು. ಅಡುಗೆ ಮನೇಲಿ ಯಾರಿಗೆ ಹೇಳೋಣ ನಮ್ಮ ಕಷ್ಟ. ನೀರು ಹಾಕಂಗಿಲ್ಲ. ಡ್ರೈ ಪೆಪ್ಪರ್ ಫ್ರೈ ಇದು. ಇದ್ರಲ್ಲಿ ಅರ್ಧ ಮಸಾಲೆ ಉಳ್ಕೊಂಡೈತಲ್ಲ ಪಿ. ಸೌಂಡ್ಗೆ ನನಗೆ ತಲೆ ತಿಬ್ಬ ಬಂದಿದೆ. ಇನ್ನು ಎಷ್ಟು ನಿಧಾನಕ್ಕೆ ಮಾತಾಡ್ಲಿ ಅಪ್ಪಿ ನಾನು. ತಳ ಅಂಟ್ತಾ ಇದೆ. ಅಂಟ್ಸಕ್ ಬಿಡಬೇಡದು. ಯಾ ಕುಕಿಂಗ್ ಸ್ಕಿಲ್ಸ್ ಇದೆ ನಿನ್ನಲ್ಲೂ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಲಿವರ್ ಎತ್ತಿ ಬಗ್ಗಿಸ್ಕೊಳ್ಳಿ. ನೀರಿಲ್ಲ ಫ್ರೆಂಡ್ಸ್ ಲಿವರಲ್ಲಿ, ಫುಲ್ಲು ಡ್ರೈ ಆಗ್ಬಿಟ್ಟೈತೆ. ಇಲ್ಲಿ ಬಗ್ಸ್ಕೊ. ಮಿಕ್ಸ್ ಮಾಡಪ್ಪಿ, ತಳ ಅಂಟತೈತೆ. ಫುಲ್ಲು ಮಿಕ್ಸ್. ಡ್ರೈ ಮೆಣಸು ಆದರೆ ಲಾಸ್ಟಲ್ಲಿ ಪುಡಿ ಹಾಕೋಬೇಕು ಫ್ರೆಂಡ್ಸ್. ಹಸಿ ಮೆಣಸಲ್ಲ, ಅದಕ್ಕೆ ಇವಾಗಲೇ ಹಾಕ್ಕೊಂಡು ಹಾಕ್ಕೊಬಿಟ್ವಿ ನಾವು. ಘಾಟೆಲ್ಲ ಒಂದು ಸ್ವಲ್ಪ ಕಮ್ಮಿ ಇರ್ತೈತಿ, ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ. ಹೆವಿ ಖಾರ ಅಲ್ಲ ಅದು, ರಾ ಇರೋದು. ಸ್ವಲ್ಪ ಗರಂ ಮಸಾಲ ಫ್ರೆಂಡ್ಸ್, ಗರಂ ಆಗಿರೋಕ್ಕೆ.
ಖಾರದ ಪುಡಿ ಗಿರ್ದ ಪುಡಿ ಏನು ಬೇಡ ಫ್ರೆಂಡ್ಸ್. ಹಸಿಮೆಣಸೆಕಾಯಿ ಮತ್ತು ರಾ ಮೆಣಸು ಎರಡು ಹಾಕಿದ್ದೀವಿ, ಘಾಟ್ ಹೊಡೆದ್ಬಿಡ್ತದೆ. ಆಮೇಲೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಲಿವರ್ ಕಟ್ಟೆ ಮಾಡಿಲ್ಲ ಅಪ್ಪಿ, 5-6 ನಿಮಿಷದ ಫ್ರೈ ಅಷ್ಟೇ. ಇದು ಸಿಕ್ಕಾಪಟ್ಟೆ ಸಿಂಪಲ್ಲು, ವೆರಿ ವೆರಿ ಟೇಸ್ಟಿ. ಮಿಕ್ಸ್ ಸುತ್ತ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಪ್ಪಿ. ಮುದ್ದೆ ಆಲ್ರೆಡಿ ಆಗೈತೆ ಫ್ರೆಂಡ್ಸ್. ಸಾರು ಬಿಸಿ ಮಾಡ್ಕೋಬೇಕು, ಬಸ್ಸಾರು ನಾಳೆಗೂ ಆಗ್ತೈತೆ ಮಾರ್ನಿಂಗ್ ಟಿಫನ್ಗೆ. ಬಿಸಿ ಮುದ್ದೆ ಹಾಕ್ಕೊಂಡು ತಿನ್ಕೋ ಅಷ್ಟೇ. ಹಾಕೊಂಡು ತಿನ್ನಪ್ಪಿ. ಮೈ ಬಾರ್ ಕಳ್ಳ ಮಳೆ ಹಿಡ್ಕೋತಲ್ಲ ಫ್ರೆಂಡ್ಸ್. ತಟ್ಟೆಗಳು ತೊಳೆದಿಲ್ಲ, ಪಾತ್ರೆಗಳನ್ನ ತೊಳ್ಕೊಬೇಕಾಗ್ತೈತೆ ಅಂದ್ಬಿಟ್ಟು. ಹೋಗ್ಲಿ, ನಿನಗೆ 2 ತಟ್ಟೆ ತೊಳ್ಕೊಬತ್ತೀನಿ ಬಿಡು. ಇದು ಉಪ್ಸಾರ್ಗಾದ್ರೆ ಸಿಕ್ಕಾಪಟ್ಟೆ ಮ್ಯಾಚ್ ಆಗ್ತೈತೆ ಫ್ರೆಂಡ್ಸ್. ಬಸ್ಸಾರ್ಗೆ ಹೆಂಗಿದತ್ತೋ ಏನೋ ಗೊತ್ತಿಲ್ಲ, ಚೆನ್ನಾಗೇ ಇರ್ತೈತೆ. ಹಾಕು ಇರು ಮಗ್ನೆ, ಅನ್ನ ತಣ್ಣಗಾಗ್ತೈತೆ, ಹೊಟ್ಟೆ ಎಸ್ಕೊಂಡೈತೆ ಅವನಿಗೆ ತಾನೇ. ಬೆಳಗ್ಗೆ ಸಕ್ಕತ್ತಾಗಿರ್ತೈತಿ, ಇನ್ನು ಕಾಯ್ದು ಇರಪ್ಪ. ಅದಕ್ಕೆ ನೀನೇ ಮಾಡೋನದು. ನೀನ್ ಯಾವ್ದೋ ಕಾಲದಲ್ಲಿ ನಳ ಮಹಾರಾಜು ನೀನೇ ಅಪ್ಪಿ, ಓದ್ ಜನ್ಮಗಳಲ್ಲಿ. ಹಾ ನೋಡ್ದಾ, ನಿನ್ ಕೈಲಿ ಎಷ್ಟು ಟೇಸ್ಟ್ ಇದೆ. ಅದಕ್ಕೇನ್ಮೇಲೆ ನಾನ್ ವೆಜ್ ನೀನೇ ಮಾಡಪ್ಪ. ನನ್ನ ಕೈಲಿ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್. ಈಗ ಇನ್ನೊಂದು ಅವರು ಬಿಟ್ಟು ತಿಂತೀನಿ. ಈಗ 8 ಗಂಟೆ ಅಲ್ಲ, 8 ಕಾಲಲ್ಲ, ಒಂದು 9:30 ಆ ಟೈಮಲ್ಲಿ ತಿಂತೀನಿ. ಯಾವಾಗಲೂ ಆ ಟೈಮಲ್ಲಿ ತಿನ್ನಲ್ಲ ಫ್ರೆಂಡ್ಸ್. ಈ ಥರ ಸ್ಪೆಷಲ್ ಇದ್ದಾಗ ಮಾತ್ರ ತಿನ್ಬಿಡೋದಷ್ಟೇ. ಅದಾದ್ಮೇಲೆ ಲೇಟ್ ನೈಟು ನಾನು ಊಟ ಮಾಡಲ್ಲ. ಟಾಮಗೆ ಫ್ರೆಂಡ್ಸ್ ಈ ಥರ ಲಿವರ್ನ ಚೆನ್ನಾಗಿ ಅನ್ನದಲ್ಲಿ ಕಿವುಚ್ಬಿಟ್ಟು ಹಾಕಬೇಕು. ಅವಾಗ ತಿಂತಾನೆ. ಸಪ್ರೇಟಾಗಿ ಕೊಟ್ಟನಂದ್ರೆ ಬರೀ ಅದನ್ನು ತಿಂತಾನೆ, ರೈಸ್ ತಿನ್ನಲ್ಲ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಸಾನ್ವಿ 23ಕ್ಕೆ ವಿಶ್ ಹ್ಯಾಪಿ ಬರ್ತ್ಡೇ. ತ್ರಿಷಾ ಶೆಟ್ಟಿ 28ಕ್ಕೆ ವಿಶ್ ಹ್ಯಾಪಿ ಬರ್ತ್ಡೇ. ಅರವಿ 24ಕ್ಕೆ 7ನೇ ವರ್ಷದ ಹ್ಯಾಪಿ ಬರ್ತ್ಡೇ. ವಿಸ್ಮಿತಾ 22ಕ್ಕೆ ವಿಶ್ ಹ್ಯಾಪಿ ಬರ್ತ್ಡೇ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಗುಡ್ ನೈಟ್. ನಾಳೆ ಸಿಗ್ತೀವಿ.